ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೌಡಗೆರೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಘಟನೆ ಬೆಳಕಿಗೆ ಬಂದಿದೆ. ಸುಮಾರು 20 ವರ್ಷಗಳ ಹಿಂದೆ ಗ್ರಾಮದ ಯುವತಿಯೊಬ್ಬಳು ದಲಿತ ಯುವಕರನ್ನ ಪ್ರೀತಿಸಿ ವಿವಾಹವಾಗಿದ್ದಳು. ಈ ಘಟನೆ ಬಳಿಕ ಗ್ರಾಮಸ್ಥರು ಆಕೆಯ ಕುಟುಂಬದ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಇತ್ತೀಚೆಗೆ ಆಕೆಯ ತಾಯಿಗೆ ಸ್ಟ್ರೋಕ್ ಆಗಿರುವ ಹಿನ್ನೆಲೆ ಮಹಿಳೆ ತನ್ನ ದಲಿತ ಗಂಡನೊಂದಿಗೆ ತಾಯಿಯನ್ನ ನೋಡಲು ಸ್ವಗ್ರಾಮಕ್ಕೆ ಬಂದಿದ್ದಾಳೆ. ಆದರೆ ಇದನ್ನ ಅಸಹ್ಯ ಅಂತ ಕಂಡ ಕೆಲ ಗ್ರಾಮಸ್ಥರು ಆಕೆ ತಾಯಿ ಸೇರಿ ಇಡೀ ಕುಟುಂಬದ ಮೇಲೆಯೇ ಸಾಮಾಜಿಕ ಬಹಿಷ್ಕಾರ ಹೇರಿದ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮದಲ್ಲಿ ಕುಟುಂಬದವರೊಂದಿಗೆ ಯಾರು ಕೂಡ ಮಾತುಕತೆ ನಡೆಸಬಾರದು, ಮನೆಗೆ ಬರಬಾರದು ಎಂಬಂತೆ ಅನಧಿಕೃತವಾಗಿ ನಿರ್ಬಂಧ ವಿಧಿಸಿರುವುದಾಗಿ ತಿಳಿದು ಬರ್ತಾ ಇದೆ. ನಮ್ಮದು ಗೌಡಗೆರೆ ಗೊಲ್ಲರಹಟ್ಟಿ. ನಮ್ಮ ಅಕ್ಕ ಅವರು 20 ವರ್ಷದ ಹಿಂದೆಗಡೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ. ಅವರು ಮೊನ್ನೆ ನಮ್ಮ ಅಮ್ಮವ್ರಿಗೆ ಸ್ಟ್ರೋಕ್ ಆಗಿದೆ. ಅವರು ನೋಡೋಕ್ಕೋಸ್ಕರ ನಮ್ಮ ಗೊಲ್ಲರಹಟ್ಟಿಗೆ ಬಂದಿದ್ದಾರೆ. ಅವರು ಬಂದು ಕರೆದು ಕಳಿಸಿದ್ದಾರೆ. ನಾವು ಅದೊಂದು ವಿಷಯ ಹಿಡ್ಕೊಂಡು ನಮಗೆ ಇವರು ನಮ್ಮೂರಿಗೆ ಸಂಬಂಧಪಟ್ಟವರೆಲ್ಲ ನಮ್ಮ ಊರನ್ನೇ ಇದು ಹಾಳು ಮಾಡೋಕ್ಕೆ ಬಂದವರು ಅಂಥೇಳಿ ನಮ್ಮನ್ನೆಲ್ಲ ಬಹಿಷ್ಕಾರ ಹಾಕಿದ್ದಾರೆ. ನಾವು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ತಿರುಗಾಡೋಕ್ಕಾಗ್ತಿಲ್ಲ. ನಮಗೆ ಏನೋ ಒಂಥರ ಮುಖ ಸಿಡಿಸೋದು ಈ ಥರ ಎಲ್ಲ ಮಾಡ್ತಾರೆ. ಅದು ನೀವೇ ನಮಗೆ ಕಾನೂನು ಏನಿದೆ ಕಾನೂನು ಕ್ರಮವಾಗಿ ನಮಗೆ ನ್ಯಾಯ ಒದಗಿಸಿಕೊಡಿ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಮಾನವ ಹಕ್ಕುಗಳ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸಾಮಾಜಿಕ ಬಹಿಷ್ಕಾರ ಜಾತಿ ಆಧಾರಿತ ಭೇದ ಭಾವಗಳು ಕಾನೂನು ಬಾಹಿರವಾಗಿದ್ದು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.